ಹಾಯ್ ಹಲೋ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಮತ್ತು ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಮನೆಯಲ್ಲಿ ರಾಮಾಚಾರಿ ಒಬ್ಬನೇ ಯೋಚನೆ ಮಾಡ್ತಾ ಕೂತಿದ್ದಾಗ ಅಲ್ಲಿಗೆ ಚಾರು ಬಂದು ರಾಮಾಚಾರಿಗೆ ಕಾಫಿ ಕೊಟ್ಟು, ರಾಮಾಚಾರಿ ಝಾನ್ಸಿ ರಾಘು ಇಬ್ಬರು ಒಂದಾಗ್ತಾರಾ? ಝಾನ್ಸಿಗೆ ಕಳೆದೋಗಿರೋ ನೆನಪೆಲ್ಲ ವಾಪಸ್ ಬಂದು ಇದೆಲ್ಲ ಸರಿ ಹೋಗುತ್ತಾ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಯಾವ ಆತಂಕ ಅನುಮಾನವೂ ಬೇಡ ಮೇಡಮ್, ಅವರಿಬ್ಬರು ಒಂದಾಗ್ತಾರೆ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆಗ ಚಾರು ಇಷ್ಟು ಕಾನ್ಫಿಡೆಂಟಾಗಿ ಹೇಗಿರ್ತೀಯ ರಾಮಾಚಾರಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಅದು ಹೇಗೆ ಅನ್ನೋದು ಗೊತ್ತಾಗಬೇಕಾ ಅಂತ ಹೇಳಿ ಚಾರು ಕಣ್ಣಿಗೆ ಬಟ್ಟೆ ಕಟ್ಟಿ, ಇವಾಗ ನಾನು ನಿಮಗೆ ಕಾಣ್ತಾ ಇದ್ದೀನಾ ಅಂತ ಕೇಳ್ತಾಳೆ. ಆಗ ಚಾರು, ಏನು ರಾಮಾಚಾರಿ ಹೀಗೆ ಕೇಳ್ತೀಯ, ಕಣ್ಣಿಗೆ ಬಟ್ಟೆ ಕಟ್ಟಿದ ಮೇಲೆ ನೀನು ಹೇಗೆ ಕಾಣಿಸ್ತೀಯ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಈಗ ನೀವು ನನ್ನನ್ನು ಹುಡುಕಬೇಕು ಅಂತ ಹೇಳಿ ಬೇರೆ ಕಡೆ ಹೋಗಿ ನಿಲ್ತಾನೆ. ಆಗ ಚಾರು ರಾಮಾಚಾರಿಯನ್ನು ಹುಡುಕಿ ಬೇಸತ್ತಾಗ, ನಾನು ಕೇಳಿದ ಪ್ರಶ್ನೆಗೆ ಇದಕ್ಕೂ ಏನು ಸಂಬಂಧ, ಎಲ್ಲಿದೆಯಾ ರಾಮಾಚಾರಿ ಅಂತ ಬಂದು ರಾಮಾಚಾರಿಯನ್ನು ಹುಡುಕ್ತಾಳೆ. ಆಗ ರಾಮಾಚಾರಿ, ನಾನು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೆ, ನಿಮಗೆ ಕಾಣಿಸ್ತಿರ್ಲಿಲ್ಲ, ಆದರೂ ನಾನು ಇಲ್ಲೇ ಇದ್ದೀನಿ, ಹೇಗೆ ನನ್ನ ಹತ್ತಿರ ಬಂದ್ರಿ ಅಂತ ಹೇಳ್ತಾಳೆ. ಆಗ ಚಾರು, ನಾನು ಒಂದು ಕ್ಷಣ ತಾಳ್ಮೆಯಿಂದ ಇದ್ದರೆ ಸಾಕು, ನೀನೆಲ್ಲಿ ಇದ್ದರೂ ನಿನ್ನ ಹೃದಯದ ಬಡಿತ ನನಗೆ ಕೇಳಿಸುತ್ತೆ ರಾಮಾಚಾರಿ, ಆ ಹೃದಯದ ಬಡಿತಾನೆ ನನ್ನನ್ನು ನಿನ್ನ ಹತ್ರ ಕರ್ಕೊಂಡು ಬಂತು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಹಾಗೆ ತಂಗಿಯ ನೆನಪಲ್ಲಿ ಮಾತ್ರ ಕತ್ಲು ಆವರಿಸ್ಕೊಂಡಿರೋದು, ಹೃದಯಕ್ಕಲ್ಲ. ಆ ಹೃದಯದಲ್ಲಿರುವ ಪ್ರೀತಿಗೆ ರಾಘುನ ಹೃದಯ ಬಡಿತ ಕೇಳುತ್ತೆ, ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕು. ತಂಗಿ ತಾಳ್ಮೆಯಿಂದ ಇದ್ದಾಗ ಅವಳ ಹೃದಯನೇ ಅವಳ ಪ್ರೀತಿಯನ್ನು ಅರ್ಥ ಮಾಡಿಸುತ್ತೆ. ಯಾಕೆಂದರೆ ಮೆದುಳಿಗಿಂತ ಹೃದಯ ದೊಡ್ಡದು ಮೇಡಮ್, ಹಾಗಾಗಿ ರಾಘುನ ಹೃದಯ ಬಡಿತ ಅವಳಿಗೆ ಕೇಳಿಸುತ್ತೆ ಅಂತ ಹೇಳ್ತಾನೆ. ಇತ್ತ ರಾಘು ಮನೆಯಲ್ಲಿ ಎಲ್ಲರೂ ರಾಘು ಝಾನ್ಸಿ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರುವಾಗ ರಾಘು ಒಳಗಿನಿಂದ ಝಾನ್ಸಿ ಮನೆಗೆ ಹೋಗಲು ರೆಡಿಯಾಗಿ ಸಂತೋಷದಿಂದ ಬರ್ತಿದ್ದಾಗ ಅದನ್ನು ನೋಡಿ ಅವನ ದೊಡ್ಡಪ್ಪ, ರಾಘು ನಿನ್ನ ಮುಖದಲ್ಲಿ ಸಂತೋಷ ತುಂಬಿದೆಯಲ್ಲ, ಏನು ಸಮಾಚಾರ ಅಂತ ಕೇಳ್ತಾನೆ. ಅದಕ್ಕೆ ಅವನ ದೊಡ್ಡಮ್ಮ, ರಾಘು ಝಾನ್ಸಿ ಫೋನ್ ಮಾಡಿದ್ಲಾ, ಅವಳಿಗೆ ನಿನ್ನ ನೆನಪಂತ ಅಂತ ಕೇಳ್ತಾಳೆ. ಆಗ ಝಾನ್ಸಿ ಮನೆಗೆ ಬರೋಕ್ಕೆ ಒಪ್ಕೊಂಡ್ಲಾ ಅಂತ ಕೇಳ್ತಾಳೆ. ಆಗ ರಾಘು ಅವರ ಮಾತುಗಳನ್ನು ಕೇಳಿ, ಝಾನ್ಸಿ ಮೇಡಮ್ ಅವರ ತಾತ ನನಗೆ ಫೋನ್ ಮಾಡಿ ಮನೆಗೆ ಬರೋಕ್ಕೆ ಹೇಳಿದ್ದಾರೆ, ಇವತ್ತು ಝಾನ್ಸಿ ಮೇಡಮ್ಗೆ ಎಲ್ಲ ಸತ್ಯನೂ ಹೇಳಿ ಅವರು ನನ್ನವರು ಅಂತ ಅರ್ಥ ಮಾಡಿಸ್ತಾರಂತೆ ಅಂತ ಹೇಳ್ತಾನೆ. ಆಗ ಅವನ ದೊಡ್ಡಪ್ಪ, ದೇವರು ದೊಡ್ಡವನು ಬಿಡಪ್ಪ, ಅವಳ ತಾತನೇ ಹೇಳ್ತಿದ್ದಾರೆ ಅಂದರೆ ಖಂಡಿತ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಸಂತೋಷದಿಂದ ಹೇಳ್ತಾರೆ. ಆಗ ಎಲ್ರಿಗೂ ಸಂತೋಷವಾಗ್ತದೆ. ಆಗ ಅಜ್ಜಿ ಅವಳಿಗೆ ಕಟ್ಟಲು ತಾಳಿ ತಗೊಂಡ್ಯಾ, ತಾಳಿ ಕಟ್ಟಿ ಅವಳನ್ನು ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿ ಝಾನ್ಸಿಗೆ ಸೀರೆ, ಹೂವು, ಬಳೆ ಎಲ್ಲವನ್ನು ರಾಘುನ ಕೈಗೆ ಕೊಟ್ಟು ದೇವರಿಗೆ ನಮಸ್ಕಾರ ಮಾಡು, ಮುಂದೆ ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಹೋಗಪ್ಪ ಅಂತ ಹೇಳ್ತಾರೆ. ಆಗ ರಾಘು ದೇವರಿಗೆ ನಮಸ್ಕಾರ ಮಾಡಿ ಖುಷಿಯಿಂದ ಹೊರಡ್ತಾನೆ. ಇತ್ತ ತುಳಸಿ ಮನೆಯಲ್ಲಿ ಒಬ್ಬಳೇ ಕುಳಿತಿರುವಾಗ ಆಗ ಅವಳ ಮಗ ಅವಳಿಗೆ, ನಿನಗೆ ಈಗ ಸಮಾಧಾನ ಆಯಿತಾ, ಇಷ್ಟು ದಿನ ನಾನು ಏನೋ ಮಾಡ್ತೀನಿ ಅಂತ ಬಂದೆ, ಈಗೇನಾಯಿತು ನೋಡು, ಇವಾಗ ತಾತ ಝಾನ್ಸಿಗೆ ಎಲ್ಲ ಸತ್ಯ ಹೇಳಿ ಅವಳನ್ನು ರಾಘುನ ಮನೆಗೆ ವಾಪಸ್ ಕಳಿಸಿದರೆ ನನ್ನ ಕೈಗೆ ಸಿಗೋದು ಚಿಪ್ಪು ತಾನೆ ಅಂತ ಹೇಳ್ತಾನೆ. ಆಗ ಅವಳ ಗಂಡ, ನಾನು ಇದನ್ನು ಮೊದಲೇ ಹೇಳಿದ್ದೆ, ಅವರು ಕೊಟ್ಟ ಆಸ್ತಿ ಜೊತೆ ನಮ್ಮ ಆಸ್ತಿನೂ ಸೇರಿಸಿ ಅವಳ ತಂದೆಗೆ ಕೊಟ್ಟಿದ್ದಾಳೆ, ಈಗ ನಮ್ಮ ಕೈಗೆ ಸಿಗೋದು ಚಿಪ್ಪೆ ಅಂತ ಹೇಳ್ತಾನೆ. ಆಗ ಅವಳ ಮಗ ಪ್ರಣವ್, ಈ ಕಡೆ ಹೆಣ್ಣು ಇಲ್ಲ, ಆ ಕಡೆ ಹೊನ್ನೂ ಇಲ್ಲ, ಒಟ್ಟಿನಲ್ಲಿ ನನ್ನನ್ನಂತೂ ತ್ರಿಶಂಕು ಸ್ಥಿತಿಗೆ ತಂದು ನಿಲ್ಲಿಸಿದೆಯಲ್ಲಮ್ಮ, ಆಸ್ತಿನಾದರೂ ನಮ್ಮ ಹತ್ರ ಇದ್ದಿದ್ರೆ ನಮ್ಮ ಲೈಫ್ನಾದರೂ ಚೆನ್ನಾಗಿ ನಡೆಸ್ಬೋದಿತ್ತು ಅಂತ ಹೇಳ್ತಾನೆ. ಆಗ ಅವಳ ಗಂಡ, ಆಸೆ ಚಿಕ್ಕದಿದ್ರೆ ನಮಗೆ ಸಂತೋಷ ಕೊಡುತ್ತೆ, ಅದೇ ಆಸೆ ಮಿತಿ ಮೀರಿದ್ರೆ ನಮಗೆ ಸಂಕಟ ಕೊಡುತ್ತೆ ಕಣೋ, ಇರೋದ್ರಲ್ಲಿ ತೃಪ್ತಿ ಮತ್ತು ನೆಮ್ಮದಿಯಾಗಿ ಬದುಕು, ನಮ್ಮ ಮನುಷ್ಯ ಸುಖವಾಗಿ ಇರಬೇಕಂದ್ರೆ ದುಡ್ಡು ಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸ ಅಂತ 1000 ಸಲ ಅವಳಿಗೆ ಹೇಳಿದ್ದೆ ಅಲ್ವಾ, ಆದರೆ ಯಾರೂ ನನ್ನ ಮಾತು ಕೇಳೇ ಇಲ್ಲ, ಇವಾಗ ಈ ಬದುಕು ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾನೆ. ಆಗ ತುಳಸಿ, ನನ್ನ ಗಂಡನಿಗೆ ನಾಗಾರ್ಜುನ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ಅವಳ ಮಗ ಪ್ರಣವ್, ನೀನು ಡ್ಯಾಡ್ ಮೇಲೆ ಕಿರ್ಚಾಡಿದ ತಕ್ಷಣ ಸತ್ತ ಏನು ಸುಳ್ಳಾಗಳ ಅಲ್ವಾ, ಇವಾಗ ತಾತ ಏನಾದರೂ ಝಾನ್ಸಿಗೆ ನಿಜ ಹೇಳಿ ಅವನ್ನ ಒಪ್ಪಿಕೊಂಡ್ರೆ ನಾವು ಖಂಡಿತ ಇಲ್ಲಿಂದ ಖಾಲಿ ಕೈಲಿ ಹೋಗಬೇಕಾಗುತ್ತೆ ಅಂತ ಸಿಟ್ಟಿನಿಂದ ಹೇಳಿ ಹೋಗ್ತಾನೆ. ಇತ್ತ ರಾಘು ತರುಣ್ ಖುಷಿಯಿಂದ ಮಾತಾಡ್ತಾ ಝಾನ್ಸಿ ಮನೆಗೆ ಹೊರಡ್ತಿರ್ತಾರೆ. ಆಗ ರಾಮಾಚಾರಿ ರಾಘುಗೆ ಫೋನ್ ಮಾಡಿದಾಗ, ರಾಘು ಝಾನ್ಸಿ ತಾತ ನನಗೆ ಮನೆಗೆ ಕರೆದಿದ್ದಾರೆ, ಝಾನ್ಸಿಗೆ ಎಲ್ಲ ಸತ್ಯನೂ ಹೇಳಿ ಅವಳು ನನ್ನ ಒಪ್ಪಿಕೊಳ್ಳುವಂತೆ ಮಾಡ್ತಾರಂತೆ ಅಂತ ಖುಷಿಯಿಂದ ಹೇಳ್ತಾನೆ. ಆಗ ರಾಮಾಚಾರಿ, ನಾವು ನಿಮ್ಮ ಕಷ್ಟ ಕಾಲದಲ್ಲಿ ಜೊತೆಯಾಗಿ ಇರ್ತೀವಿ, ನಿಮ್ಮ ಸಂತೋಷವನ್ನು ದೂರದಲ್ಲೇ ನಿಂತು ನೋಡಿ ಸಂತೋಷ ಪಡ್ತೀವಿ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳನ್ನೆಲ್ಲ ಕಳೆದು ಹೋಗಲಿ, ಎಲ್ಲ ಒಳ್ಳೆಯದಾಗಲಿ, ನಿಮ್ಮ ಮತ್ತು ತಂಗಿ ಮನಸ್ಸಲ್ಲಿ ಸಂತೋಷನೇ ತುಂಬಿರಲಿ, ಮುಂದೆ ಆದರೂ ತಂಗಿ ಮನಸ್ಸಿಗೆ ಏನೂ ನೋವಾಗದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ರಾಘು, ಖಂಡಿತ ರಾಮಾಚಾರಿ, ಇನ್ನು ಮುಂದೆ ಪರಿಸ್ಥಿತಿ ಹೇಗೆ ಇರಲಿ, ಎಷ್ಟೇ ನನ್ನ ಮೇಲೆ ಒತ್ತಡ ಇರಲಿ, ನನ್ನ ಝಾನ್ಸಿ ಮೇಡಮ್ ಅವರ ಮನಸ್ಸಿಗೆ ಒಂದು ಸಣ್ಣ ನೋವು ಆಗೋದಕ್ಕೂ ನಾನು ಬಿಡಲ್ಲ, ಅವರನ್ನು ಕಳ್ಕೊಂಡೇ ಬಿಟ್ಟೆ ಅಂತ ಅಂದ್ಕೊಂಡವನಿಗೆ ಆ ದೇವರು
ಕಿತ್ತುಕೊಂಡಿದ್ದನ್ನು ಮತ್ತೆ ವಾಪಸ್ ಕೊಟ್ಟಿದ್ದಾನೆ. ನನ್ನ ಝಾನ್ಸಿ ಮೇಡಮ್, ನಾನು ನನ್ನ ಕಣ್ರೆಪ್ಪೆ ಥರ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಚಾರು, ನಿಜವಾದ ಪ್ರೀತಿ ಇಂಥ ಪರೀಕ್ಷೆಗಳನ್ನು ಎದುರಿಸಲೇಬೇಕು ರಾಘು ಅವರೇ, ಆವಾಗಲೇ ಪ್ರೀತಿ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗೋದು ಅಂತ ಹೇಳ್ತಾಳೆ. ಆಗ ರಾಘು, ಇನ್ನು ಮುಂದೆ ಅವರ ಆಸೆ, ನನ್ನ ಕನಸಿನ ಪ್ರಕಾರನೇ ನಾನು ಬದುಕ್ತೀನಿ, ಅವರಿಷ್ಟದ ಪ್ರಕಾರ 100 ವರ್ಷ ಸಂಸಾರ ಮಕ್ಕಳು ಅಂತಲೇ ಬಾಳ್ತೀವಿ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಆಮೇಲೆ ಎಲ್ಲ ಸರಿ ಹೋದ್ಮೇಲೆ ಝಾನ್ಸಿಯನ್ನು ಕರ್ಕೊಂಡು ಮೊದಲು ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾನೆ. ಆಗ ರಾಘು, ಖಂಡಿತ, ನಮ್ಮ ಸಂತೋಷವನ್ನು ಮನಸಾರೆ ಬಯಸುವವರು ನೀವು, ನಿಮ್ಮ ಮನೆಗೆ ನಾವು ಬರೋದೇ ಇರೋದಕ್ಕೆ ಆಗುತ್ತಾ ಅಂತ ಹೇಳ್ತಾನೆ. ಆಗ ಚಾರು, ಸರಿ ರಾಘು ಅವರೇ, ಒಳ್ಳೆಯ ಕೆಲಸಕ್ಕೆ ಹೋಗ್ತಿದ್ದೀರಾ, ಆಲ್ ದ ಬೆಸ್ಟ್, ಮುಂದೆ ಫೋನ್ ಮಾಡಬೇಕಾದ್ರೆ ಝಾನ್ಸಿ ನಿಮ್ಮ ಪಕ್ಕದಲ್ಲೇ ಇರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ರಾಘು ಓಕೆ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆಗ ತರುಣ್, ಏನಪ್ಪ ಈಗ ಝಾನ್ಸಿಯನ್ನು ಜಸ್ಟ್ ಕರ್ಕೊಂಡು ಬರೋಕ್ಕೆ ಹೊರಟಿದ್ಯಾ, ಆಗಲೇ ಮಕ್ಕಳು ಮರಿ ಸಂಸಾರ ಅಂತ ಮಾತಾಡ್ತಿದ್ಯಾ ಅಂತ ತಮಾಷೆಯಾಗಿ ಹೇಳ್ತಾನೆ. ಆಗ ರಾಘು ಹೇಳ್ತಾನೆ, ತರುಣ್, ಇದು ನಾನು ಯಾವತ್ತೋ ಕಂಡ ಕನಸು ಕಣೋ ಅಂತ ಹೇಳ್ತಾನೆ. ಆಗ ತರುಣ್, ನಿನ್ನ ಕನಸು ನನಸಾಗಬೇಕು ಅನ್ನೋದೇ ನನ್ನ ಆಸೆ. ರಾಘು, ನಿನ್ನ ವಿಷಯ ಏನು ತಾತ ಹೇಳಿ ಝಾನ್ಸಿಗೆ ನೆನಪು ಮಾಡಿಸ್ತಾರೆ, ನನ್ನ ವಿಷಯ ಮರಿಬೇಡ, ಝಾನ್ಸಿಗೆ ಹೇಳು ನೀನು ರಾಖಿ ಕಟ್ಟಿದ ಅಣ್ಣ, ನಿಮ್ಮ ಪ್ರೀತಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ಹೋರಾಟ ಮಾಡಿದೋನು ಅಂತ ಆವಾಗ ಅವಳಿಗೆ ಹೇಳಿ ನನ್ನ ಬಗ್ಗೆ ನೀನೇ ನೆನಪು ಮಾಡಬೇಕು ಅಂತ ಹೇಳ್ತಾನೆ. ಆಗ ರಾಘು, ಸರಿ, ನೀನು ಬೈಕ್ ಇಳಿದು ಮನೆಗೆ ಹೋಗು, ನಾನು ಮರಳಿ ಬರುವಾಗ ಝಾನ್ಸಿಯನ್ನು ಕರ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಆಗ ತರುಣ್, ಇನ್ನೂ ಝಾನ್ಸಿ ಅತ್ತಿಗೆ ಬಂದಿಲ್ಲ, ಈಗಲೇ ನನ್ನನ್ನು ಗಾಡಿಯಿಂದ ಇಳಿಸ್ತೀಯಾ ಅಂತ ತಮಾಷೆ ಮಾಡಿ ಗಾಡಿಯಿಂದ ಇಳಿದು, ನಾವೆಲ್ಲ ಕಾಯ್ತಾ ಇರ್ತೀವಿ, ಆದಷ್ಟು ಬೇಗ ಝಾನ್ಸಿಯನ್ನು ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಇತ್ತ ಝಾನ್ಸಿ ಅವಳ ಅಮ್ಮನ ಫೋಟೋ ನೋಡ್ತಾ ನಿಂತಿರುವಾಗ ತಾತ ಬಂದು, ಮಗಳೇ, ಅಮ್ಮನ ಫೋಟೋ ನೋಡ್ತಾ ಅವಳ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಝಾನ್ಸಿ ಹೇಳ್ತಾಳೆ, ತಾತ, ಯಾವುದೇ ತಾಯಿ ಆದರೂ ತನ್ನ ಮಗಳು ನೋವಲ್ಲಿದ್ದರೆ ಅದನ್ನು ಸಹಿಸೋದಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ತಾತ ಹೇಳ್ತಾರೆ, ಅವಳ ಕರಳು ಬಳ್ಳಿ ಅಲ್ವಾ ನೀನು, ಮಕ್ಕಳಿಗೆ ನೋವಾದರೆ ಆ ಮಕ್ಕಳಿಗಿಂತ ಅವರ ತಾಯಿಗೆ ನೋವು ಜಾಸ್ತಿ ಆಗುತ್ತೆ. ಅದಕ್ಕೆ ನಮ್ಮ ಪೂರ್ವಜರು ಹೇಳ್ತಾ ಇದ್ರು, ತಾಯಿಗಿಂತ ಮಿಗಿಲಾದ ಪ್ರೀತಿ ಇಲ್ಲ, ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ ಹೇಳ್ತಾರೆ. ಆಗ ಝಾನ್ಸಿ, ನಿಜ ತಾತ, ಇವತ್ತು ಅಮ್ಮ ಇದ್ದಿದ್ರೆ ಅವ್ರು ಎಷ್ಟು ನೊಂದ್ಕೋತಿದ್ರು ಅಲ್ವಾ ತಾತ ಅಂತ ಹೇಳ್ತಾಳೆ. ಆಗ ತಾತ ಹೇಳ್ತಾರೆ, ಏನು ಹೇಳ್ತಾ ಇದೀಯಾ ಪುಟ್ಟಿ, ಅವಳು ಎಷ್ಟು ಒದ್ದಾಡ್ತಾ ಇದ್ಲೋ ಏನೋ ಅಂತ ಹೇಳ್ತಾರೆ. ಆಗ ಝಾನ್ಸಿ, ಅಮ್ಮ ಇದ್ದಿದ್ರೆ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡ್ತಾ ಊಟ ಮಾಡಿಸ್ತಿದ್ರು, ನನಗೋಸ್ಕರ ದೇವರ ಸೇವೆ ಮಾಡ್ತಾಯಿದ್ರು, ನನಗೋಸ್ಕರ ಏನು ಬೇಕಾದರೂ ಮಾಡ್ತಿದ್ರು ಅಲ್ವಾ ತಾತ ಅಂತ ಹೇಳ್ತಾಳೆ. ಆಗ ತಾತ ಹೇಳ್ತಾರೆ, ನಿಜ ಪುಟ್ಟಿ, ಹಾಗಂತ ನೀನು ಆ ಪ್ರೀತಿಯಿಂದ ವಂಚಿತಳಾಗೇ ಇಲ್ಲ, ನಿನಗೆ ನೋವಾದಾಗ ತನಗೆ ನೋವಾಗಿದೆ ಅಂತ ಸಂಕಟ ಪಡೋರು ಒಬ್ಬರು ಇದ್ದರು ಅಂತ ಹೇಳ್ತಾರೆ. ಆಗ ಝಾನ್ಸಿ, ನಿನ್ನ ಮಾತು ಕೇಳಿ ನನಗೆ ಆಶ್ಚರ್ಯ ಆಗ್ತಿದೆ ತಾತ, ಅಂಥವ್ರು ಯಾರಿದ್ದಾರೆ ಅಂತ ಕೇಳ್ತಾಳೆ. ಆಗ ತಾತ, ಅವ್ರ್ಯಾರೋ, ಅವರ ಪ್ರೀತಿ ಎಷ್ಟು ನಿರ್ಮಲವಾದದ್ದು, ಅವರು ನಿನ್ನ ಜೀವನದಲ್ಲಿ ಎಷ್ಟು ಮುಖ್ಯವಾದವರು, ಅದೆಲ್ಲ ಇವತ್ತು ನಿನಗೆ ಗೊತ್ತಾಗುತ್ತೆ ಪುಟ್ಟಿ ಅಂತ ಹೇಳ್ತಾರೆ. ಆಗ ಝಾನ್ಸಿ, ಇಲ್ಲ ತಾತ, ನನಗೆ ಅಮ್ಮನ ಥರ ಪ್ರೀತಿ ನಿನ್ನ ಬಿಟ್ಟು ಬೇರೆ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಉಳಿದವರೆಲ್ಲ ತಮ್ಮ ಸ್ವಾರ್ಥ ಮತ್ತು ಅನುಕೂಲಕ್ಕೆ ತಕ್ಕಂತೆ ಪ್ರೀತಿ ಅಷ್ಟೇ, ಅದರಲ್ಲಿ ಬರೀ ಲಾಭನೇ ನೋಡ್ತಾರೆ, ಅದೇನೋ ಸಮಯ ಸಾಧಕ ಪ್ರೀತಿ ಅಂತಾರಲ್ಲ ಹಾಗೆ ಅಂತ ಹೇಳ್ತಾಳೆ. ಆಗ ತಾತ, ನಿನ್ನ ಮಾತೆಲ್ಲ ನಿಜ ಇರಬಹುದು, ಆದರೆ ಅದಕ್ಕೆಲ್ಲ ತದ್ವಿರುದ್ಧವಾದ ಒಬ್ಬ ವ್ಯಕ್ತಿ ಇದ್ದಾರೆ, ಅದ್ಯಾರು ಅಂತ ನಿನಗೆ ಸಂಜೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಝಾನ್ಸಿ, ನಿಜವಾಗ್ಲೂ ನೀವು ಹೇಳ್ತಾ ಇರೋ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ರ ಅನ್ನೋದೇ ನನಗೆ ನಂಬೋಕೆ ಆಗ್ತಾ ಇಲ್ಲ ತಾತ ಅಂತ ಹೇಳ್ತಾಳೆ. ಆಗ ತಾತ, ನೋಡು ಪುಟ್ಟಿ, ನಿನ್ನ ತಾಯಿಯ ಪ್ರೀತಿಯಂತೂ ಕೊಡೋಕ್ಕೆ ನನ್ನ ಕೈಲೇ ಆಗಲ್ಲಮ್ಮ, ಆದರೆ ತಾಯಿ ಪ್ರೀತಿಯಷ್ಟೇ ಪರಿಶುದ್ಧವಾದ ಪ್ರೀತಿಯನ್ನು ಪ್ರೀತಿಸೋ ವ್ಯಕ್ತಿಯನ್ನು ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಮ್ಮ ಅಂತ ಹೇಳ್ತಾರೆ. ಆಗ ಝಾನ್ಸಿ, ಅವರು ಎಲ್ಲಿದ್ದಾರೆ ತಾತ, ಅವರು ಯಾರು ಅಂತ ಮತ್ತೆ ಕೇಳ್ತಾಳೆ. ಆಗ ತಾತ, ನಿನ್ನ ಎಲ್ಲ ಪ್ರಶ್ನೆಗೆ ಇವತ್ತು ಸಂಜೆ ಉತ್ತರ ಸಿಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಝಾನ್ಸಿ ಒಬ್ಬಳೇ ನಿಂತು, ಹಾಗಾದರೆ ನನ್ನ ಲೈಫ್ನಲ್ಲಿ ಬಂದಿರೋದು ಯಾರು, ಆಗಿರೋದು ಏನು ಅಂತ ಯೋಚನೆ ಮಾಡ್ತಾ ನಿಲ್ತಾಳೆ. ಇತ್ತ ಅನಿತಾ ಸಂತೋಷದಿಂದ ಪಲ್ಲವಿ ಹತ್ತಿರ ಬಂದು, ಇವತ್ತು ನಿನ್ನ ಕೈಯಾರೆ ನನಗೆ ಸ್ವೀಟ್ ಮಾಡಿ ಕೊಡಬೇಕು ಅಂತ ಹೇಳ್ತಾಳೆ. ಆಗ ಪಲ್ಲವಿ, ಏನು ಸ್ವೀಟ್ ಮಾಡಲಿ ಅಂತ ಕೇಳ್ತಾಳೆ. ಆಗ ಅನಿತಾ, ಏನಾದರೂ ಮಾಡಿಕೊಡು ಪರವಾಗಿಲ್ಲ, ಯಾಕಂದರೆ ನಿನ್ನಿಂದ ನನಗೊಂದು ಸ್ವೀಟ್ ಸುದ್ದಿ ಸಿಕ್ಕಿದೆ ಅಂತ ಸಂತೋಷದಿಂದ ಹೇಳ್ತಾಳೆ. ಆಗ ಅನಿತಾ ತಾಯಿ ಅಲ್ಲಿಗೆ ಬಂದು, ಅನಿತಾ, ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಕೇಳ್ತಾಳೆ. ಆಗ ಅನಿತಾ, ಅಮ್ಮ, ಝಾನ್ಸಿಗೆ ರಾಘು ಅನ್ನುವ ಕ್ಯಾರೆಕ್ಟ್ರೇ ನೆನಪಿಲ್ವಂತೆ, ಅವರಿಬ್ಬರಿಗೂ ಮದುವೆ ಆಗಿದ್ದು, ಅವಳು ಹೋಗಿ ರಾಘುನ ಮನೆಯಲ್ಲಿ ಇದ್ದಿದ್ದು, ಇವಾಗ ಅವರಿಬ್ಬರಿಗೂ ಡಿವೋರ್ಸ್ ಆಗಿರುವ ವಿಚಾರ ಅವಳಿಗೆ ಎಲ್ಲನೂ ಮರ್ತೋಗಿದೆಯಂತೆ, ಅವಳು ಈಗ ಗಂಡಸರನ್ನು ದ್ವೇಷ ಮಾಡೋ ಹಳೆಯ ಝಾನ್ಸಿ ಆಗಿದ್ದಾಳಂತೆ ಅಂತ ಸಂತೋಷದಿಂದ ನಗುತ್ತಾ ಹೇಳ್ತಾಳೆ. ಆಗ ಅವಳ ತಾಯಿ, ಯಾವ ಟೈಮ್ಗೆ ಏನಾಗಬೇಕೋ ಅದೇ ಆಗುತ್ತೆ, ಈಗಲಾದರೂ ಇದನ್ನೆಲ್ಲ ಬಿಟ್ಟುಬಿಡೆ ಅಂತ ಹೇಳ್ತಾಳೆ. ಆಗ ಅನಿತಾ, ಹೇಗಮ್ಮ ಬಿಡೋಕ್ಕಾಗುತ್ತೆ, ನನ್ನ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡಿದ್ರು, ಸುಮ್ಮನೆ ಬಿಟ್ಟರೆ ಹೇಗೆ ಹೇಳು, ಇನ್ನು ಮೇಲೆ ಆ ರಾಘು ಏನೇ ಹೇಳಿದ್ರು ಝಾನ್ಸಿ ನಂಬಲ್ಲ ಅಂತ ಹೇಳ್ತಾಳೆ. ಆಗ ಅವಳ ತಂದೆ, ಅವರವರ ಕರ್ಮ ಅವರೇ ಅನುಭವಿಸಲಿ, ನೀವು ಅವರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಆರಾಮಾಗಿ ಇರು ಅಂತ ಹೇಳ್ತಾಳೆ.
ಆಗ ಅನಿತಾ ಕರ್ಮ ಬಿಟ್ಟರು ಈ ಅನಿತಾ ಬಿಡಲ್ಲ. ಹಾಗೆ ಬಿಟ್ಟು ಸುಮ್ಮನಿರೋದಕ್ಕೂ ಇಷ್ಟೆಲ್ಲ ಮಾಡಿದ್ದು ನನಗೆ ನೋವು ಕೊಟ್ಟವರು ನೋವು ಅನುಭವಿಸೋದಕ್ಕೆ ನಾನು ನೋಡಬೇಕು, ನೋಡ್ತಾ ಇರ್ತೀನಿ. ನನ್ನನ್ನು ದೂರ ಮಾಡಿ ಅವಳ ಜೊತೆಗೆ ಒಂದಾಗೋಕ್ಕೆ ಹೋಗಿದ್ದಕ್ಕೆ ಆ ದೇವರೇ ಅವರಿಬ್ಬರನ್ನ ದೂರ ಮಾಡಿಬಿಟ್ಟ ಅಮ್ಮ. ಹೆಣ್ಣಿನ ಕಣ್ಣಿನ ಶಾಪ ತಟ್ಟುತ್ತೆ ಅಂತ ಹೇಳ್ತಾ ಇದ್ದೆ ಅಲ್ವಾ, ಅದು ನಿಜ. ಯಾಕೆಂದರೆ ಇದು ನನ್ನ ಶಾಪದ ಫಲ ಅಂತ ಹೇಳಿ ವಿಕಟವಾಗಿ ನಗ್ತಾಳೆ. ಇದನ್ನು ನೋಡಿ ಅವಳ ತಂದೆ ತಾಯಿ ಅಣ್ಣ ಎಲ್ಲರೂ ಗಾಬರಿಯಿಂದ ಅವಳನ್ನೇ ನೋಡ್ತಾರೆ. ಇತ್ತ ಝಾನ್ಸಿ ಮನೆಯಲ್ಲಿ ತಾತ ಇರುವಾಗ ತುಳಸಿ ಬಂದು ಇದೇನು ಮಾಡ್ತಾ ಇದೀಯಪ್ಪ ಅಂತ ಕೇಳ್ತಾಳೆ. ಆಗ ತಾತ ರಾಘು ಬರ್ತಾ ಇದ್ದಾನೆ, ಅವನ ಎದುರಿಗೆ ಝಾನ್ಸಿಗೆ ನಿಜ ಹೇಳಿ ಕ್ಲಿಯರ್ ಮಾಡಿ ಬಿಡೋಣ. ಯಾಕಂದರೆ ಝಾನ್ಸಿ ಮುಂದೆ ಆದರೂ ಚೆನ್ನಾಗಿರಬೇಕು, ರಾಘು ಜೊತೆಯಲ್ಲಿ ಚೆನ್ನಾಗಿ ಬದುಕಬೇಕು. ಇದೆಲ್ಲ ಆಗಬೇಕು ಅಂದರೆ ಅವಳಿಗೆ ಈ ಸತ್ಯ ಎಲ್ಲ ಅರ್ಥ ಆಗಬೇಕು, ಹೌದು ತಾನೇ ಅಂತ ಹೇಳ್ತಾರೆ. ಆಗ ತುಳಸಿ ಅಲ್ಲ ಅಪ್ಪ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನೀನೇ ಹೇಳ್ತಾ ಇರ್ತೀಯಲ್ವಾ, ಅದಕ್ಕೆ ಈಗ ನಮ್ಮ ಝಾನ್ಸಿಗೆ ಆಗಿದ್ದು ನಮ್ಮ ಝಾನ್ಸಿ ಮತ್ತೆ ಆ ನರಕಕ್ಕೆ ಹೋಗೋದನ್ನು ತಪ್ಪಿಸೋಕೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ತಾತ ಯಾವುದನ್ನು ನರಕ ನೀನು ಅಂದ್ಕೊಂಡಿದ್ಯಾ, ಅಷ್ಟೇ ನರಕ ಅಂತ ನಿಜ ಹೇಳ್ತೀನಿ ಕೇಳು. ಜಾನ್ವಿ ಜೀವನದಲ್ಲಿ ರಾಘು ಬಂದ ಮೇಲೇ ಅವಳು ಬದಲಾಗಿದ್ದು, ಅವಳ ಹೆಣ್ತನ, ಮಾನವೀಯತೆ, ಸಂಬಂಧ ಇದ್ರ ಬಗ್ಗೆ ಎಲ್ಲ ಅರ್ಥ ಆಗಿದ್ದು, ಆವಾಗಲೇ ಅವಳು ಖುಷಿಯಾಗಿದ್ದಿದ್ದು. ಅದಕ್ಕೆ ಆ ದಿನಗಳು ಅವಳ ಜೀವನದಲ್ಲಿ ಮತ್ತೆ ಮರಳಿ ಕಳಿಸ್ಬೇಕು ಅಂತ ಹೇಳ್ತಾರೆ. ಆಗ ತುಳಸಿ ಅಯ್ಯೋ ಅಪ್ಪ, ನೀವು ಈ ವಿಷಯದಲ್ಲಿ ದುಡುಕ್ತಾ ಇದ್ದೀರಾ, ಮತ್ತೆ ಅವಳನ್ನು ಕೋಪಕ್ಕೆ ತಳ್ಳೋದು ಬೇಡ ಅಂತ ಹೇಳ್ತಾಳೆ. ಆಗ ತಾತ ಲೈಫ್ ಲಾಂಗ್ ಅವಳು ಹಾಗೇ ಇರಬೇಕು ಅಂತೀಯ ಅಂತ ಹೇಳ್ತಾರೆ. ಆಗ ತುಳಸಿ ಯಾಕಪ್ಪ ಅವಳು ಹಾಗೇ ಇರಬೇಕು, ನನ್ನ ಮಗ ಪ್ರಣವ್ ಇದ್ದಾನಲ್ಲ, ಅವನ ಜೊತೆ ಮದುವೆ ಬಿಡಿ ಅಂತ ಹೇಳ್ತಾಳೆ. ಆಗ ತಾತ ಅಲ್ಲಮ್ಮ ತುಳಸಿ, ಆಗಿರೋ ಮದುವೆನ ಮುರಿದು ಇನ್ನೊಂದು ಮದುವೆ ಮಾಡೋದು ಸಂಸ್ಕಾರ ಅಲ್ಲಮ್ಮ, ಅದು ಸರಿನೂ ಇಲ್ಲ. ನಿನಗೆ ಝಾನ್ಸಿ ಬಗ್ಗೆ ಇರೋ ಕನಸು ನಿನ್ನನ್ನು ಈ ರೀತಿ ಮಾತಾಡಿಸ್ತಾ ಇದೆ, ನನಗೆ ಅರ್ಥ ಆಗ್ತಾ ಇದೆ. ನೀನು ಅವಳ ಬಗ್ಗೆ ಚಿಂತೆ ಮಾಡಬೇಡ, ರಾಘು ಅವಳನ್ನು ಚೆನ್ನಾಗೇ ನೋಡ್ಕೋತಾನೆ. ನಿನಗೆ ಗೊತ್ತಲ್ವಾ, ಸಾವಿನ ದವಡೆಯಲ್ಲಿ ಸಿಕ್ಕಿಕೊಂಡಿರೋಳನ್ನು ಕಾಪಾಡಿರೋದು ಅವನೇ. ರಾಘು ಅವಳ ಜೊತೆ ಇದ್ಕೊಂಡು ಕಣ್ರೆಪ್ಪೆ ಥರ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಲೇಬೇಡ ಅಂತ ಹೇಳ್ತಾರೆ. ಆಗ ತುಳಸಿ ರಾಘು ಅವಳನ್ನು ಚೆನ್ನಾಗಿ ನೋಡ್ಕೋತಾನೆ ಬಿಡ್ತಾನೆ ಅದು ನನಗೆ ಗೊತ್ತಿಲ್ಲ, ನನಗಂತೂ ಇದಕ್ಕೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾಳೆ. ಆಗ ತಾತ ನಿನ್ನ ಒಪ್ಪಿಗೆ ಅವಶ್ಯಕತೆ ಇಲ್ಲಮ್ಮ, ಝಾನ್ಸಿ ಇದನ್ನು ಅರ್ಥ ಮಾಡ್ಕೊಂಡು ಒಪ್ಕೊಂಡ್ರೆ ಸಾಕು, ಇಷ್ಟೇ ನನಗೆ ಬೇಕಾಗಿರೋದು ಅಂತ ಹೇಳ್ತಾರೆ. ಆಗ ತುಳಸಿಯ ದೇವರೇ ರಾಘು ಅವಳ ಜೀವನದಲ್ಲಿ ಬಂದು ಹೋಗಿರೋ ನೆನಪನ್ನು ಮರೆಸಿದ್ದಾನೆ ಅಂದರೆ ಅದು ಅವಳ ಒಳ್ಳೆಯದಕ್ಕೆ ತಾನೆ, ಮತ್ತೆ ನೀವು ಅವಳ ಜೀವನದಲ್ಲಿ ರಾಘುನನ್ನು ಮತ್ತೆ ನೆನಪಿಸಬೇಡಿ ಅಂತ ಹೇಳ್ತಾಳೆ. ಆಗ ತಾತ ತುಳಸಿಗೆ ಮತ್ತೆ ಏನೇನೋ ಹೇಳಿ ನನಗೆ ಕನ್ಫ್ಯೂಸ್ ಮಾಡಬೇಡ, ನೀನು ಏನೋ ಹೇಳಿದರೂ ಅಷ್ಟೇ, ಈ ವಿಷಯದಲ್ಲಿ ನನಗೆ ಕ್ಲಾರಿಟಿ ಇದೆ. ರಾಘು ಜೊತೆಲಿ ಇದ್ದರೆ ಝಾನ್ಸಿ ನೆಮ್ಮದಿಯಾಗಿರ್ತಾಳೆ, ಆ ನಂಬಿಕೆ ನನಗಿದೆ. ಅದರಿಂದ ನೀನು ಚಿಂತೆ ಮಾಡಬೇಡ, ಅರ್ಥ ಆಯ್ತಾ. ಈ ಮನೆಯಲ್ಲಿ ನೀನು ಅನುಕೂಲವಾಗಿದೆಯಲ್ವಾ, ಹಾಗೆ ಆರಾಮಾಗಿದ್ದು ಬಿಡು, ಓಕೆ ಅಂತ ಹೇಳಿ ತುಳಸಿ ಎಷ್ಟು ಹೇಳಿದ್ರು ಅವಳ ಮಾತನ್ನು ಕೇಳದೆ ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.